ಫೋಟೋಶೂಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಔಟ್ಫಿಟ್ ಸೆಲೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವ್ಲಾಗ್ ಮಾಡಿದ್ದೆ ಅಲ್ವಾ, ಅವತ್ತಿಂದೇ ಕಂಟಿನ್ಯೂಷನ್ ಪಾರ್ಟ್ ಇದು. ಆ್ಯಂಡ್ ಭೀಮ್ ಅಮಾವಾಸ್ಯೆ ಹತ್ರ ಬರ್ತಿತ್ತು ಅಂತೇಳಿ ಈ ಸೀರೆನ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಿತ್ತು. ಸ್ವಲ್ಪ ಲೇಟ್ ಆಗಿದೆ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು, ಬಿಕಾಸ್ ಹಳೆ ವ್ಲಾಗ್ಸ್ ಎಲ್ಲ ಇತ್ತು. ಆ್ಯಂಡ್ ನಾನು ರೆಡಿ ಆಗಿದ್ದು, ವಿಹಮ್ಮ ರೆಡಿ ಆಗಿದ್ದು ಎಲ್ಲ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೆ. ನಾವು ಬಂದಿದ್ದು HD ಡಿಸೈನರ್ ಹೌಸ್ ಡಿ ಗ್ರೂಪ್ ಲೇಔಟಲ್ಲಿ ಇದೆ. ಅಲ್ಲಿಗೆ ಬಂದ್ವಿ. ನಮಗೆ ಸ್ವಲ್ಪ ನಿಯರ್ ಆಗುತ್ತೆ, 1-2-3 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ನಾನು ಔಟ್ಫಿಟ್ಸ್ ನೋಡ್ತಾ ಇದ್ದೆ ಯಾವ ಥೀಮಲ್ಲಿ ಮಾಡ್ಸೋಣ ಅಂತ ಎಲ್ಲ ಹೇಳಿ. ಆ್ಯಂಡ್ ನಾನು ವೈಟ್ ಥೀಮಲ್ಲಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ರಂಜಿತ್ನ ಕೇಳ್ತಾ ಇದ್ದೆ, ಅವ್ರು ನೀನೇ ನೋಡಿ ಸೆಲೆಕ್ಟ್ ಮಾಡು, ಯಾವುದಾದ್ರೂ ಓಕೆ ಅಂತ ಹೇಳ್ತಿದ್ರು. ಬ್ಲೇಸರ್ ಸಿಗಲಿಲ್ಲ ಅವ್ರಿಗೆ ವೈಟ್ ಕಲರ್ದು, ಸೊ ಸಪ್ರೇಟ್ ಆನ್ಲೈನಲ್ಲೇ ಶಾಪಿಂಗ್ ಮಾಡಬೇಕು. ಆ ಟೈಮಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ವಿಹಮ್ಮಗೆ ವೈಟ್ ಕಲರ್ದು ಫ್ರಾಕ್ ಕಸ್ಟಮೈಸ್ ಮಾಡ್ತಿದ್ದಾರೆ. ನನಗೆ ವೈಟ್ ಕಲರ್ ಗೌನ್ ಸಿಕ್ತು, ಟ್ರಯಲ್ ಮಾಡಿ ನೋಡ್ತಾ ಇದ್ದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಇದನ್ನೇ ಫೈನಲ್ ಮಾಡಿದೆ. ನೀವು ಹೇಳಿ ನನಗೆ ಹೇಗಿದೆ ಅಂತ. ನಾನು ಆಲ್ರೆಡಿ ಸ್ಟೋರಿಲಿ ಹಾಕಿದ್ದೆ, ಬಟ್ ಬ್ಲ್ಯಾಕ್ ಕಲರಲ್ಲಿ ಹಾಕಿದ್ದೆ. ಅದನ್ನ ಆಲ್ರೆಡಿ ಔಟ್ಫಿಟ್ ಲಿಂಕ್ ಎಲ್ಲ ಕೇಳ್ತಿದ್ರಿ, ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ. ಜುಡಿಯೋ ಮತ್ತೆ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ. ನನಗೆ 2 ಟೀ ಶರ್ಟ್ ತೊಗೊಂಡೆ ಅಷ್ಟೇ. ರಂಜಿತ್ಕೊಂಡು ಟೀ ಶರ್ಟ್ ತೊಗೊಂಡೆ. ಆ್ಯಂಡ್ ವಿಹಮ್ಮಗೆ ಏನಾದರೂ ತೊಗೋಬೇಕಲ್ವಾ, ಅವಳಿಗೆ ಈ ಥರದ್ದು ಒಂದು ಫುಲ್ ಸ್ಲೀವ್ದು ಟೀ ಶರ್ಟ್ ತೊಗೊಂಡೆ. ಹೇಳ್ದೆ ಅಲ್ವಾ, ನನಗೆ ಯಾವುದು ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಬೆಡ್ಶೀಟ್ನ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಬಟ್ ಅದನ್ನು ಇವಾಗ ರಂಜಿತ್ ಯೂಸ್ ಮಾಡ್ತಿದ್ದಾರೆ. ಸ್ನ್ಯಾಕ್ಸ್ ಅಂತೂ ತುಂಬಾ ತೊಗೊಂಡೆ. ನೀವೇನು ಅನ್ಕೊತೀರಾ ಏನೋ, ಅಂದರೆ ಸ್ವೀಟ್ ಕ್ರೇವಿಂಗ್ಸ್ ತುಂಬಾ ಆಗುತ್ತೆ ಆಯಿತಾ, ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ನೀವೇ ಹೇಳ್ತಿರ್ತೀರಾ ಫೀಡಿಂಗ್ ಮದರ್ಸ್, ಅದು ಕಾಮನ್, ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಸುಮಾರಷ್ಟು ಸ್ವೀಟ್ ಬಿಸ್ಕೆಟ್ಸ್ ಆಗಿರ್ಬೋದು ಆ್ಯಂಡ್ ಮಂಚ್ ಸ್ವೀಟ್ಸು ಎಲ್ಲನೂ ತೊಗೊಂಡ್ವಿ. ರಂಜಿತ್ 50-50 ಬಿಸ್ಕೆಟ್ ಅಂತ ತೊಗೊಂಡಿದ್ದಾರೆ ಅಷ್ಟೇ. ವಿಹಮ್ಮಗೆ ಇನ್ನೇನು ಸಾಲಿಡ್ ಸ್ಟಾರ್ಟ್ ಮಾಡ್ತೀವಲ್ವಾ, ಅವಳಿಗೆ ವೆಜಿಟೇಬಲ್ಸ್ ಇಲ್ಲ ಫ್ರೂಟ್ಸ್ ಏನಾದರೂ ಪ್ಯೂರಿ ಕೊಡಬೇಕಾದ್ರೆ ಸ್ಮ್ಯಾಶ್ ಮಾಡೋದಕ್ಕೆ ಈ ರೀತಿ ಸ್ಟೈನರ್ ಒಂದು ಬೇಕಿತ್ತು, ಅದನ್ನು ತೊಗೊಂಡ್ವಿ. ಇನ್ನು ನೈಟ್ ಊಟಕ್ಕೆ ನಾನು ಅಡುಗೆ ಏನು ಮಾಡಲಿಲ್ಲ. ಸಂಜೆನೇ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ವಿ, ಅಷ್ಟೇನು ಅಶ್ವಾಗ್ತಾ ಇರಲಿಲ್ಲ. ಮಟನ್ ಚಾಪ್ಸ್ ಇನ್ನೂ ಇತ್ತು, ಅದಕ್ಕೇನೆ ರಂಜಿತ್ ರೈಸ್ ಮಾಡಿಕೊಡು ಅಂತಂದ್ರು. ಹಾಗಾಗಿ ರೈಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಮಟನ್ ತಿನ್ನಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನನ್ನ ಮಗಳು ನೋಡಿ ಕ್ಯಾಮ್ರಾನೇ ಹೇಗೆ ನೋಡ್ತಿದ್ದಾಳೆ ಅಂತ. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಾಳೆ ವ್ಲಾಗಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ.